ಹೌದು ಒಳ್ಳೆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದೀವಿ. 12 ಚಿಲ್ಲರೆ ಎಕರೆ ಇದೆ. ಸಿರಿಕಲ್ಚರ್ನವರು ಉದಾರವಾಗಿ ನಮಗೆ ಬಿಟ್ಕೊಟ್ಟಿದ್ದಾರೆ. ಅವ್ರಿಗೆ ಬೇರೆ ಕಡೆ ಜಾಗ ಕೊಟ್ಟಿದ್ದೀವಿ ಸಿರಿಕಲ್ಚರ್ನವ್ರಿಗೆ. ಈ ಪುರಸಭೆ ಆದಮೇಲೆ ಸ್ವಲ್ಪ ಅಭಿವೃದ್ಧಿ ಆಗಲಿ ಅಂತೇಳಿ ಆಟದ ಮೈದಾನ ಮತ್ತು ಏನು ಇದು ಮಾಲು, ಫುಡ್ ಕೋರ್ಟು ಇವೆಲ್ಲನೂ ಕೂಡ ಮಾಡ್ತಾಯಿದ್ದೀವಿ. ಖಾಸಗಿ ಸಹಭಾಗಿತ್ವ ಅಥವಾ ಇಲ್ಲ ಸಂಪೂರ್ಣ ಸರ್ಕಾರದ ವತಿಯಿಂದನೇ ಮಾಡ್ತಾಯಿದ್ದೀವಿ. ಖಾಸಗಿ ಸಹಭಾಗಿತ್ವ ಇಲ್ಲಿ ಟೊಯೋಟಾದವ್ರು ಮಾಡಿಕೊಡ್ತಾ ಇದ್ದಾರೆ. CSR ಅದೇ ಟೊಯೋಟಾದವರು CSR ಫಂಡಲ್ಲಿ ಮಾಡಿಕೊಡ್ತಾವ್ರೆ. ಖಾಸಗಿಯವರು ಅವ್ರು ಬಂದು ಮಾಡಿಕೊಡ್ತಾವ್ರೆ CSR ಫಂಡಲ್ಲಿ. ಇದು ಮಾಲ್ ಎಲ್ಲನೂ ನಾವು ನಮ್ಮ ಸರ್ಕಾರದ ದುಡ್ಡಲ್ಲಿ ಮಾಡ್ತಾಯಿದ್ದೀವಿ. ಟೈಮ್ ಲಿಮಿಟ್ಸ್ ಏನು ಮಾಡಿದ್ದಾರೆ? 18 ಮಂತ್ಸು. ಎಷ್ಟು ಬಜೆಟಲ್ಲಿ ಮಾಡ್ತಾ ಇದ್ದಾರೆ? ಇನ್ನೂ ಅವರು ಎಸ್ಟಿಮೇಟ್ ಮಾಡ್ತಾವ್ರೆ. ಅವ್ರು ಎಷ್ಟು ಬಜೆಟ್ ಅವರು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ಅವ್ರು ಎಷ್ಟಾದ್ರು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಮ್ಮ ಇನ್ನೂ ಬಡ್ಜೆಟ್ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದೀನಿ. ಮಾಡ್ಬಿಟ್ಟು ಮಾಡಿ ಬಡ್ಜೆಟ್ ಮಾಡೋಕ್ಕೆ ಹೇಳಿದ್ದೀನಿ. ಈಗ ಜಾಗ ಎಲ್ಲ ಕೊಟ್ಟಿದ್ದೀವಿ. ಬಡ್ಜೆಟ್ ಪ್ರಿಪೇರ್ ಆದ್ಮೇಲೆ ಮಾಡ್ತೀವಿ ಒಟ್ಟಿನಲ್ಲಿ ಶುರು ಮಾಡ್ತೀವಿ. ಇದೆಲ್ಲ ಒಟ್ಟೆ ಟೈಮ್ ನಮ್ಮ ಮುಖ್ಯಮಂತ್ರಿಗಳನ್ನ ಕರ್ಕೊಂಡ್ಬಂದು ಇದಕ್ಕೆಲ್ಲ ಶಂಕುಸ್ಥಾಪನೆ ನೆರವೇರಿಸ್ತೀವಿ. ಇಲ್ಲಿ ಡ್ರೈನೇಜು, ಇಲ್ಲಿ ನೀಟಾಗಿ ನೀರಿದೆ. ಇದು ಕ್ಯಾಂಟೀನ್ ಎಂಟ್ರೆನ್ಸ್ಗೆ ಬೇಕು. ನೀವು ಟಾಯ್ಲೆಟ್ ತೊಗೊಂಡೋಗೋದು ಅಲ್ಲಿ ಯಾರು ಹೋಯ್ತಾರೆ? ಕ್ಯಾಡಿಗೆ ಟಾಯ್ಲೆಟ್ ಎಲ್ಲ ಚೇಂಜ್ ಮಾಡ್ತೀವಿ ಸರ್. ನಮ್ಮ ಲೊಕೇಶನ್ ಯಾವುದು ಏನು 50 ರೂಪಾಯಿ ಕಡಿಮೆ ಬರಲ್ಲ ನಿಮಗೆ. 50 ರೂಪಾಯಿ ಕೊಡ್ತೀವಿ. 80 ರೂಪಾಯಿ ಮಿನಿಮಮ್ 50 ರೂಪಾಯಿ ಬರ್ತದೆ. ಕ್ರಿಕೆಟ್ ಅಷ್ಟೇ ಆಡೋದು. ಲಾಂಗ್ ಜಂಪ್ ವಾಕಿಂಗ್ಗೆ ಕ್ರಿಕೆಟ್ ಜಂಪ್ ಒಳ್ಳೆ ಬರ್ತದೆ. ಕುಂಡ್ಕೊಂಡು ಮಾಡಿ ನಮಗೇನ ಇದು ಬೇಕಾಗಿಲ್ಲ ಅನಿಸಿಲ್ಲಪ್ಪ. ಇವಾಗ ಈಗ ಬಿಟ್ಟರೆ ಮಾಡೋಕ್ಕಾಗಲ್ಲ. ಕ್ರೀಡಾ ಸಂಕೀರ್ಣ ಬಿಟ್ಟರೆ ಅವಕಾಶ ಬಿಟ್ಟರೆ ಯಾವಲ್ಲ ಇನ್ಯಾವಲ್ಲ ಆಗಲ್ಲ. ಈಗ ತಾವರೆಕೆರೆ ಟು ಬಿಡದಿ ರೋಡ್ ಹೇಳ್ತಾ ಇದ್ದೀರಾ? ಇಲ್ಲಿ ಬರೋದಿಲ್ಲ. ಬೈಪಾಸ್ ಇಲ್ಲೇ ನಾನು ಇಲ್ಲಿ ಮೇನ್ ರೋಡ್ ಮಾಡಿದ್ದೇನೆ. ಸ್ವಲ್ಪ ರೋಡು ಬಿಸಿಯಾಗಿರಲಿಲ್ಲ. ಅಲ್ಲ ಇದೇ ಮಾಡಿಸಿ ಡಬಲ್ ರೋಡ್ ಮಾಡಿದ್ದೀನಿ. ಡಬಲ್ ರೋಡ್ ಮಾಡಿದ್ದು ಎಲ್ಲಿ ಮಾಡ್ತಾರೆ? ಆಲ್ರೆಡಿ ಫಿಕ್ಸ್ ಆಗೋದು. ಆ ಬಿ ಎ ಮಾಡಿ ಅವ್ರನ್ನ ಶಶಾಂಕ ಸುಸ್ತಾಬಿಡ ನಾಳೆ ಅವರು BMRDA ಅದು ಮೀಟಿಂಗ್ ಐತಲ್ಲ ಬುಧವಾರ. ಅವತ್ತು ನಮ್ಮ KRTC ಚೀಫ್ ಇಂಜಿನಿಯರ್ ಅಲ್ಲಿ ಬರೋಕೆ ಹೇಳು. ಅದೇ ಡೀಟೇಲ್ಸ್ ತೊಗೊಂಡು ರೋಡ್ ಅಲೈನ್ಮೆಂಟ್ದು. ಬಿಡದಿ ಹೃದಯ ಭಾಗದಲ್ಲಿರುವ ರೇಷ್ಮೆ ಇಲಾಖೆಗೆ ಸೇರಿದ ಸುಮಾರು 12 ಎಕರೆ ಜಾಗದಲ್ಲಿ ಇದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಥವಾ ಕ್ರೀಡಾ ಸಂಕೀರ್ಣ ನಿರ್ಮಾಣಕ್ಕೆ ಸರ್ಕಾರ ಸಜ್ಜಾಗಿದೆ. ಇದು ಖಾಸಗಿ ಸಹಭಾಗಿತ್ವದಲ್ಲಿ CSR ಫಂಡ್, ಟೊಯೋಟಾದವರ CSR ಫಂಡ್ ನೆರವಿನಿಂದ ಈ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಈ ಭಾಗದಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಈ ಸಂಬಂಧಪಟ್ಟಂತೆ ಸಚಿವ ಬಾಲಕೃಷ್ಣ ಅವರು ಸಂಪೂರ್ಣ ಮಾಹಿತಿ ಪಡೆದರು. ಇದು ಆದಷ್ಟು ಬೇಗ ಇಲ್ಲೊಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಿ ಅತ್ಯಾಧುನಿಕ ಕ್ರೀಡಾಂಗಣ ನಿರ್ಮಾಣ ಮಾಡಿ ಸ್ಪೋರ್ಟ್ಸ್
ಪಟುಗಳಿಗೆ ಅಥವಾ ಕ್ರೀಡಾಪಟುಗಳಿಗೆ ಒಂದು ಉತ್ತಮ ಕ್ರೀಡಾಂಗಣ ಒದಗಿಸುವುದು ಈ ಯೋಜನೆಯ ಉದ್ದೇಶ ಆಗಿದೆ ಅಂತ ಸಚಿವ ಬಾಲಕೃಷ್ಣ ಹೇಳಿದ್ದಾರೆ. 18 ತಿಂಗಳಲ್ಲಿ ಈ ಪ್ರಾಜೆಕ್ಟನ್ನು ಪೂರ್ಣಗೊಳಿಸುವ ಒಂದು ಗುರಿ ಹೊಂದಿದ್ದಾರೆ ಅವರು. ಸ್ಪೋರ್ಟ್ಸ್ ಕಾಂಪ್ಲೆಕ್ಸು ಪ್ರಾಜೆಕ್ಟು 18 ತಿಂಗಳಲ್ಲಿ ಪೂರ್ಣಗೊಳಿಸಬೇಕು ಅನ್ನೋ ಒಂದು ಗುರಿ ಹೊಂದಿದ್ದಾರೆ. ಬಿಡದಿಯಲ್ಲಿ ಯಾವುದೇ ರೀತಿಯ ಅತ್ಯಾಧುನಿಕ ಸ್ಪೋರ್ಟ್ಸ್ ಸಂಕೀರ್ಣ ಇಲ್ಲ, ಕಾಂಪ್ಲೆಕ್ಸ್ ಇಲ್ಲ. ಆ ಹಿನ್ನೆಲೆಯಲ್ಲಿ 12 ಎಕರೆ ಜಾಗ, ರೇಷ್ಮೆ ಇಲಾಖೆ 12 ಎಕರೆ ಜಾಗದಲ್ಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡ್ತೀವಿ, ರೇಷ್ಮೆ ಇಲಾಖೆಗೆ ಪರ್ಯಾಯ ಜಾಗ ಕೊಡ್ತೀವಿ ಅಂತಲೂ ಸಚಿವರು ಹೇಳಿದ್ದಾರೆ. ಇದು ಸಂಪೂರ್ಣ ಕಾರ್ಯರೂಪಕ್ಕೆ ಬಂದ ಮೇಲೆ ಗೊತ್ತಾಗುತ್ತೆ ಎಷ್ಟು ಬಜೆಟು ಏನಾಗುತ್ತೆ ಅಂತ. ಟೊಯೋಟಾದವರ ಸಹಭಾಗಿತ್ವ CSR ಫಂಡ್ ಅಡಿಯಲ್ಲಿ ಈ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡ್ತೀವಿ ಅಂತಲೂ ಸಚಿವ ಬಾಲಕೃಷ್ಣ ಹೇಳಿದ್ದಾರೆ. ಅತ್ಯಾಧುನಿಕ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡೋದ್ರಿಂದ ಈ ಭಾಗದ ಹಲವಾರು ಯುವಕರಿಗೆ ತಮ್ಮ ಕ್ರೀಡಾ ಚಟುವಟಿಕೆಗಳನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಆವಾಗ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಕ್ರೀಡಾಪಟುಗಳು ಸೃಷ್ಟಿ ಮಾಡ್ಬೋದು. ಅದೇ ರೀತಿಯ ಅತ್ಯಾಧುನಿಕ ತರಬೇತಿನೂ ಅವ್ರಿಗೆ ನೀಡಬೇಕಾಗತ್ತೆ. ಆ ರೀತಿ ಎಲ್ಲ ರೀತಿ ವ್ಯವಸ್ಥೆ ಇರೋ ಥರ ನೋಡ್ಕೊಳ್ಬೇಕಾಗತ್ತೆ. ಈಗಾಗಲೇ ಬಿಡದಿಯ ಟೌನ್ಶಿಪ್ ವಿವಾದ ದೊಡ್ಡ ಸದ್ದು ಮಾಡ್ತಾಯಿದೆ. ರಾಜ್ಯ ಸರ್ಕಾರಕ್ಕೂ ಒಂದು ದೊಡ್ಡ ತಲೆನೋವಾಗಿದೆ ಬಿಡದಿ ಟೌನ್ಶಿಪ್ಪು. ಈ ನಡುವೆ ಇದೊಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸನ್ನು ನಿರ್ಮಾಣ ಮಾಡಲಿಕ್ಕೆ ಬಿಡದಿಯಲ್ಲಿ ಯೋಜನೆ ರೂಪಿಸಿದ್ದಾರೆ. ಮತ್ತು ಬಿಡದಿ ಈಗ ಸುದ್ದಿಯ ಕೇಂದ್ರ ಬಿಂದುವಾಗಿದೆ.